ಗಿಲ್ಲಿ ನಟ ಅವರು ನಮ್ಮ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾತಯ್ಯ ಅವರ ಜಾತ್ರೆಗೆ ನಾಳೆ ಅಂದ್ರೆ 18ನೇ ತಾರೀಕು ಬರ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್ ನಮ್ಮ ತುಮಕೂರಿನ ಜಿಲ್ಲೆಯ ಜನತೆಗೆ ಒಂದು ಹೊಸ ಮ್ಯಾಟರ್ ಹೇಳ್ತಾ ಇದ್ದೀನಿ. ಅದೇನಂತ ನೀವು ತಿಳ್ಕೊಬೇಕಾ? ಹಾಗಾದ್ರೆ ಅದಕ್ಕೂ ಮೊದಲು ನೀವು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರುತ್ತೆ. ಏನಪ್ಪ ಮ್ಯಾಟ್ರು ಅಂದ್ರೆ, ನಮ್ಮ ಗಿಲ್ಲಿ ನಟ ಅವರು ನಮ್ಮ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾತಯ್ಯ ಅವರ ಜಾತ್ರೆಗೆ ನಾಳೆ ಅಂದ್ರೆ 18ನೇ ತಾರೀಕು ಬರ್ತಾ ಇದ್ದಾರೆ. ನಮ್ಮ ಗಿಲ್ಲಿ ನಟ ಅವರನ್ನ ನೋಡ್ಬೇಕು ಅಂತ ಯಾರ್ಯಾರು ಕಾತುರದಿಂದ ಕಾಯ್ತಾ ಇದ್ದೀರಾ, ನಮ್ಮ ತುಮಕೂರು ಜಿಲ್ಲೆಯ ಜನತೆ ಅವರೆಲ್ಲ ಹೋಗಿ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಹೋಗಿ ತಾತಯ್ಯ ಜಾತ್ರೆಗೆ ಭಾಗವಹಿಸಿ ಹಾಗೆ ಈ ಒಂದು ಗಿಲ್ಲಿ ನಟ ಅವರ ಕಾರ್ಯಕ್ರಮವನ್ನು ನೋಡಿ ಮಸ್ತ್ ಮಜಾ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಹಾಗೆ ನಮ್ಮ ಚಿಕ್ಕನಾಯಕನಹಳ್ಳಿಯ ಜನತೆ, ಹುಳಿಯಾರಿನ ಜನತೆ, ಹಿರಿಯೂರಿನ ಜನತೆ ಅಂದ್ರೆ ಚಿತ್ರದುರ್ಗದ ಭಾಗದ ಜನತೆ ಎಲ್ಲರೂ ಕೂಡ ಈ ನಮ್ಮ ಚಿಕ್ಕನಾಯಕನಹಳ್ಳಿಗೆ ಹೋಗಿ ಗಿಲ್ಲಿ ನಟ ಅವರ ಒಂದು ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಯಾಕಂದ್ರೆ ಈಗ ಎಲ್ಲ ಕಡೆ ಎಲ್ಲ ಉತ್ಸವ, ಈಗ ನೋಡಿ ಹಂಪಿ ಉತ್ಸವ ಆಯ್ತು, ಕನಕೋತ್ಸವ ಆಯ್ತು, ಚನ್ನಪಟ್ಟಣದ ಗಂಗೋತ್ಸವ ಆಯ್ತು, ಕುಣಿಗಲ್ನ ಬಿದನಗೆರೆಯಲ್ಲಿ ಸ್ವರಾಭಿಷೇಕನೂ ಆಯ್ತು, ನಾಗರಬಾವಿಯಲ್ಲಿ ಶಿವರಾತ್ರಿಯ ಉತ್ಸವ ಆಯ್ತು. ಎಲ್ಲೆಲ್ಲೂ ಗಿಲ್ಲಿಯವರು ಎಲ್ಲಾ ಉತ್ಸವಕ್ಕೆ ಹೋಗ್ತಾ ಇದ್ದಾರೆ, ಪಾಲ್ಗೊಳ್ತಾ ಇದ್ದಾರೆ, ಜನರನ್ನ ಮೀಟ್ ಮಾಡ್ದಂಗೂ ಆಯ್ತು, ಹಾಗೆ ಉತ್ಸವಕ್ಕೆ ಪಾಲ್ಗೊಂಡಂಗ ಆಯ್ತು ಅಂತ ಹೇಳಿ ಗಿಲ್ಲಿ ನಟ ಅವರು ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವರು ಬಿಗ್ ಬಾಸ್ ಮುಗಿದ ಮೇಲಿಂದ ಒಂದು ಕ್ಷಣನೂ ಅವರು ಫ್ರೀ ಇಲ್ಲ, ಫುಲ್ ಬಿಜಿ 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 ಬಿಜಿ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಆ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅವ್ರಿಗಂತೂ ರೆಸ್ಟೇ ಸಿಕ್ಕಿಲ್ಲ, ಅಷ್ಟು ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಒಟ್ಟಾರೆ ಹೇಳ್ತೀನಿ, ಗಿಲ್ಲಿ ನಟ ಅವರು ಸದ್ಯಕ್ಕಂತೂ ಯಾರ ಕೈಗೂ ಸಿಗಲ್ಲ. ಇನ್ನೊಂದು ಹೇಳ್ತೀನಿ, ನಾನು ಕೆಲವೊಂದು ಉತ್ಸವಗಳಲ್ಲಿ ನೋಡಿದೆ, ಗಿಲ್ಲಿ ನಟ ಅವ್ರನ್ನ ಒಳ್ಳೆ ಕೈದಿಗಳು ಎಳ್ಕೊಂಡೋದಂಗೆ ಪೊಲೀಸ್ನವ್ರು ಎಳ್ಕೊಂಡು ಹೋಗ್ತಾರೆ. ಅಂದ್ರೆ ಅಷ್ಟು ಸೆಕ್ಯೂರಿಟಿಯಲ್ಲಿ ಅಷ್ಟೊಂದು ಜನಸ್ತೋಮ, ಅಭಿಮಾನಿಗಳೆಲ್ಲ ಗಿಲ್ಲಿಯವರ ಸೆಲ್ಫಿಗೆ ಮುಗಿ ಬೀಳ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತೇನೆ ಕೇಳಿ, ಗಿಲ್ಲಿ ಅವರು ಎಲ್ಲೋ ಹೋಗ್ಬಿಟ್ರು ಬಿಡಿ. ಯಾಕಂದ್ರೆ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಯಡಿಯೂರಪ್ಪ ಸರ್ ಹಾಗೆ ವಿಜಯೇಂದ್ರ ಸರ್ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತಗೊಳೋದಿದೆಯಲ್ಲ, ಅದು ಮಾತ್ರ ನಿಜವಾಗ್ಲೂ ಸಾಕಾಗಿತ್ತು. ಗಿಲ್ಲಿ ನಟ ಅವರು ಎಲ್ಲಾ ರಾಜಕಾರಣಿಗಳನ್ನು ಭೇಟಿ ಆಗ್ತಾ ಇದ್ದಾರೆ, ಚಿತ್ರನಟರನ್ನು ಭೇಟಿ ಆಗ್ತಾ ಇದ್ದಾರೆ, ಎಲ್ಲರಿಂದಲೂ ಆಶೀರ್ವಾದನ ಪಡ್ಕೊತಾ ಇದ್ದಾರೆ, ಹಾಗೆ ಎಲ್ಲಾ ಉತ್ಸವಗಳಲ್ಲೂ ಪಾಲ್ಗೊಳ್ತಾ ಇದ್ದಾರೆ. ಅದು ಒಂದು ಖುಷಿಯ ವಿಚಾರ. ಗಿಲ್ಲಿ ನಟ ಅವರೇ, ನಿಮ್ಮ ಈ ಒಂದು ಯಶಸ್ಸಿನ ಹಾದಿ ಹೀಗೆ ಮುಂದುವರಿಲಿ. ನಮ್ಮೆಲ್ಲರ ಪ್ರೋತ್ಸಾಹ, ನಮ್ಮೆಲ್ಲರ ಬೆಂಬಲ ನಿಮಗೆ ಯಾವತ್ತೂ ಇದ್ದೇ ಇರುತ್ತೆ ಅಂತ ನಾನು ಹೇಳ್ತಾ ಈ ಒಂದು ಚುಟುಕು ಮಾತನ್ನ ಮುಗಿಸ್ತೇನೆ. ಗಿಲ್ಲಿ ನಟ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊತೀನಿ. ಅವರ ಮುಂದಿನ ಪ್ರಾಜೆಕ್ಟ್ಗಳಿಗೂ ಕೂಡ ಒಂದು ಯಶಸ್ಸು ಸಿಗ್ಲಿ ಅಂತ ನಾನು ಎಲ್ಲಾ ದೇವತೆಗಳಲ್ಲಿ ಬೇಡ್ಕಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.